ಹಲವಾರು ಕಡೆಗಳಲ್ಲಿ ನಾವು ಸಂಖ್ಯೆಗಳನ್ನು ಬಳಸುತ್ತೇವೆ. ಉದಾಹರಣೆಗೆ ಹಣಕಾಸಿನ ನಿರ್ವಹಣೆಯಲ್ಲಿರಬಹುದು, ನಕಾಶೆಯಲ್ಲಿರುವ ದೂರವನ್ನು ಅಳೆಯಲಿರಬಹುದು, ಆಟಗಳಲ್ಲಿ ಸ್ಕೋರ್ಗಳನ್ನು ಬರೆದಿರಬಹುದು. ಹೀಗೆ ಹಲವಾರು ಕಡೆಗಳಲ್ಲಿ ನಾವು ಅಂಕಿಗಳನ್ನು ನೋಡಬಹುದು. ಈ ತರಗತಿಯಲ್ಲಿ ಆ ಸಂಖ್ಯೆಗಳ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳೋಣ ಬನ್ನಿ. ನಮಸ್ಕಾರ ಗೆಳೆಯರೇ, ನಿಮಗೆ ಭವಜ್ಞಾನಾಂತರಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ ಜ್ಞಾನದ ಸಾಗರದಲ್ಲಿ ತೇಲಾಡುವ. ನಾನು ಚಿದಾನಂದ ಮುಗುಳಿ. ಬನ್ನಿ ಗೆಳೆಯರೇ, ಈ ಗಣಿತದ ಆಕರ್ಷಕ ಜಗತ್ತಿನಲ್ಲಿ ಸಂಖ್ಯೆಗಳೊಂದಿಗೆ ಆಳಕ್ಕೆ ಇಳಿಯೋಣ. ಮೊದಲನೆಯದಾಗಿ ಸಂಖ್ಯೆಗಳ ಬಗ್ಗೆ ಮತ್ತಷ್ಟು ತಿಳಿಯಬೇಕೆಂದರೆ ಅವುಗಳು ಹಾಳೆಯ ಮೇಲೆ ಬರೆಯುವ ಚಿಹ್ನೆಗಳು ಮಾತ್ರವಲ್ಲ, ಅವುಗಳು ಗಣಿತದ ಅಮೂರ್ತ ಘಟಕಗಳಾಗಿವೆ. ಅಮೂರ್ತ ಘಟಕಗಳೆಂದರೆ ಆಲೋಚನೆಯಲ್ಲಿ ಅಥವಾ ಕಲ್ಪನೆಯಲ್ಲಿ ಅಸ್ತಿತ್ವದಲ್ಲಿರುವ ಆದರೆ ಯಾವುದೇ ಭೌತಿಕ ಅಸ್ತಿತ್ವದಲ್ಲಿರದ ವಸ್ತುಗಳನ್ನು ಅಥವಾ ವಿಷಯಗಳನ್ನು ಅಮೂರ್ತ ಘಟಕಗಳು ಎನ್ನುವರು. ಹಾಗೆಯೇ ಸಂಖ್ಯೆಗಳು ಕೂಡ ಕಲ್ಪನೆಯಲ್ಲಿ ಮಾತ್ರ ಅಸ್ತಿತ್ವದಲ್ಲಿದ್ದು ಯಾವುದೇ ಭೌತಿಕ ಅಸ್ತಿತ್ವದಲ್ಲಿರದ ಗಣಿತದ ಘಟಕಗಳಾಗಿವೆ. ಎಣಿಸುವ, ಅಳತೆ ಮಾಡುವ ಮತ್ತು ಹೊಂದಾಣಿಸುವಂತಹ ಪ್ರಮುಖ ಕಾರ್ಯಗಳನ್ನು ಗಣಿತದಲ್ಲಿ ನಿರ್ವಹಿಸುವ ಗಣಿತದ ಬೆನ್ನೆಲುಬುಗಳು ಸಂಖ್ಯೆಗಳಾಗಿವೆ ಎಂದು ಹೇಳಬಹುದು. ವಿಜ್ಞಾನದಲ್ಲಿ ಭೌತಿಕ ವಿಷಯಗಳಾದ ಸಮಯ, ತಾಪಮಾನ, ದೂರವನ್ನು ತಿಳಿಸಲು ಸಂಖ್ಯೆಗಳನ್ನು ಬಳಸುತ್ತೇವೆ. ಇಂಜಿನಿಯರ್ಗಳು ಒಂದು ಸ್ಟ್ರಕ್ಚರ್ ಡಿಸೈನ್ ಮಾಡಲು, ಸೂತ್ರಗಳನ್ನು ಕ್ರಮವಾಗಿ ಬರೆಯಲು, ಜಟಿಲವಾದ ಸಮಸ್ಯೆಗಳನ್ನು ಪರಿಹರಿಸಲು ಈ ಸಂಖ್ಯೆಗಳನ್ನೇ ಬಳಸುತ್ತಾರೆ. ಹಾಗೆ ಅರ್ಥಶಾಸ್ತ್ರದಲ್ಲಿಯೂ ಕೂಡ ಮುಂದಾಲೋಚನೆಗಾಗಿ ದತ್ತಾಂಶಗಳ ಸಂಗ್ರಹಣೆ, ದತ್ತಾಂಶಗಳ ಅಧ್ಯಯನ ಮತ್ತು ಭವಿಷ್ಯದ ಬಗ್ಗೆ ಊಹಿಸಲು ಈ ಸಂಖ್ಯೆಗಳನ್ನು ಬಳಸುತ್ತಾರೆ. ಇನ್ನೂ ಹಲವಾರು ವಿಷಯಗಳಲ್ಲಿ ಬಳಸುವಂತಹ ಇಂಥ ಸಂಖ್ಯೆಗಳು ಪಠ್ಯಕ್ರಮಕ್ಕೆ ಅಷ್ಟೇ ಸೀಮಿತವಾಗಿರದೆ ಅವು ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ಹಾಸುಹೊಕ್ಕಾಗಿವೆ. ಅಡುಗೆ ಮಾಡುವುದರಿಂದ ಹಿಡಿದು ದೊಡ್ಡ ದೊಡ್ಡ ವಿಷಯಗಳ ಲೆಕ್ಕ ಹಾಕುವವರೆಗೂ ನಮಗೆ ಅರಿವಿಗೆ ಬರದಂತೆ ನಾವು ಸಂಖ್ಯೆಗಳನ್ನು ಪ್ರತಿನಿತ್ಯ ಜೀವನದಲ್ಲಿ ಬಳಸುತ್ತಿರುತ್ತೇವೆ. ಬನ್ನಿ ಗೆಳೆಯರೇ, ಇಷ್ಟೆಲ್ಲ ವಿಷಯಗಳಲ್ಲಿ ಉಪಯೋಗಕ್ಕೆ ಬರುವಂಥ ಸಂಖ್ಯೆಗಳಲ್ಲಿ ಎಷ್ಟು ವಿಧಗಳು ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ವಾಭಾವಿಕ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಗಳನ್ನು ಇಂಗ್ಲಿಷ್ನಲ್ಲಿ ನ್ಯಾಚುರಲ್ ನಂಬರ್ಸ್ ಎಂದು ಕರೆಯುತ್ತೇವೆ. 1ರಿಂದ ಪ್ರಾರಂಭವಾಗಿ ಅನಂತದವರೆಗೆ ಮುಂದುವರಿಯುವ ಸಂಖ್ಯೆಗಳು ಇವುಗಳಾಗಿವೆ. ಎರಡನೆಯದಾಗಿ ಪೂರ್ಣ ಸಂಖ್ಯೆಗಳು ಅಂದರೆ ಹೋಲ್ ನಂಬರ್ಸ್. ಎಲ್ಲ ಸ್ವಾಭಾವಿಕ ಸಂಖ್ಯೆಗಳೊಂದಿಗೆ 0ಯನ್ನು ಸಹ ಸೇರಿಸಿದಾಗ ದೊರೆಯುವಂತಹ ಸಂಖ್ಯೆಗಳು ಇವುಗಳಾಗಿವೆ. ಮುಂದುವರಿದು ಮೂರನೆಯದಾಗಿ ಇಂಟಿಜರ್ಸ್ ಅಂದರೆ ಪೂರ್ಣಾಂಕಗಳು. ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು ಮತ್ತು ಅದರೊಂದಿಗೆ ಋಣಾತ್ಮಕ ಸಂಖ್ಯೆಗಳನ್ನು ಸೇರಿಸಿದಾಗ ದೊರೆಯುವ ಸಂಖ್ಯೆಗಳೇ ಪೂರ್ಣಾಂಕಗಳಾಗಿರುತ್ತವೆ. ಈ ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು ಮತ್ತು ಪೂರ್ಣಾಂಕಗಳು ಒಂದೆಡೆ ಆದರೆ ನಾವು ಭಿನ್ನರಾಶಿಯ ಬಗ್ಗೆ ಮಾತನಾಡುವಾಗ ನಮಗೆ ಸಿಗುವ ಸಂಖ್ಯೆಗಳೇ ಭಾಗಲಬ್ಧ ಸಂಖ್ಯೆಗಳು. ಇವುಗಳನ್ನು ನಾವು P/Q ರೂಪದಲ್ಲಿ ಬರೆಯುತ್ತೇವೆ. ಇವುಗಳು ದಶಮಾಂಶಗಳನ್ನು ಒಳಗೊಂಡಂತಹ ಸಂಖ್ಯೆಗಳಾಗಿರುತ್ತವೆ. ಇನ್ನೊಂದೆಡೆ ಪುನರಾವರ್ತನೆ ಇಲ್ಲದೆ ದಶಮಾಂಶವು ಅನಂತದವರೆಗೆ ಹೋಗುವ ಮತ್ತು ಸಂಪೂರ್ಣವಾಗಿ ಭಾಗ ಹೋಗದ ಸಂಖ್ಯೆಗಳನ್ನು ಅಭಾಗಲಬ್ಧ ಸಂಖ್ಯೆಗಳು ಎನ್ನುತ್ತೇವೆ. ಹಾಗೆ ಇವೆಲ್ಲ ಸಂಖ್ಯೆಗಳನ್ನು ಒಟ್ಟುಗೂಡಿಸಿದಾಗ ನಮಗೆ ದೊರೆಯುವ ಸಂಖ್ಯೆಗಳೇ ವಾಸ್ತವ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಯಿಂದ ಹಿಡಿದು ಭಿನ್ನರಾಶಿ, ದಶಮಾಂಶಗಳು ಮತ್ತು ಪುನರಾವರ್ತನೆ ಇಲ್ಲದೆ ದಶಮಾಂಶವು ಅನಂತದವರೆಗೆ ಹೋಗುವಂತಹ ಅಭಾಗಲಬ್ಧ ಸಂಖ್ಯೆಗಳನ್ನು ಇವುಗಳು ಒಳಗೊಂಡಿವೆ. ಮುಂದಿನ ತರಗತಿಯಲ್ಲಿ ಈ ಎಲ್ಲ ಸಂಖ್ಯೆಗಳ ಬಗ್ಗೆ ಆಳವಾದ ಅಧ್ಯಯನವನ್ನು ನಾವು ಕೈಗೊಳ್ಳೋಣ. ನಿಮ್ಮ ಯಶಸ್ಸೇ ನಮ್ಮ ಧ್ಯೇಯ. ಭವಜ್ಞಾನಾಂತರಕ್ಕೆ ಸ್ವಾಗತ. ಇಲ್ಲಿ ಕಲಿಕೆಯು ಸಾಹಸವಾಗಿದೆ. ಧನ್ಯವಾದಗಳು.